ಹತ್ರ ಹೋಗ್ಬೇಡ್ರಿ ನೀವು. ರಜಾಕ್ ಅವ್ರೆ, ನಂದೊಂದ್ ಪ್ರಶ್ನೆ ನಿಮ್ಗೆ. ಹೇಳಿ ಅಕ್ಕ. ನೀವು ಮಸೀದಿಗೆ ಹೋಗ್ತೀರಾ, ಏನ್ ಮಾಡ್ತೀರಾ ಅಲ್ಲಿ? ನಮಾಜ್ ಮಾಡ್ತೀನಿ. ನಮ್ದು ಕರ್ನಾಟಕದ್ದು ಚಾಮುಂಡೇಶ್ವರಿ ದೇವ್ರು ನಾವೇನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು. ಪೂಜೆ ಮಾಡ್ಬೇಕು. ಅಲ್ಲಿಗೆ ಬರ್ಬಾರ್ದಲ್ವಾ ನೀವು? ಯಾಕೆ ಬರ್ಬಾರ್ದು? ಬರ್ಬೇಡ್ರಿ ಅಂತ ಹೇಳ್ರಿ. ಹಂಗೇನಿಲ್ಲ, ಬರ್ಬೇಡ್ರಿ ನಾನು ಅಂತ ಹೇಳ್ರಿ ಬರ್ಬೋದು. ಅವ್ರಿಗೆ. ಬಂದ್ಮೇಲೆ ಪೂಜೆ ಹಂಗಲ್ಲ, ಕೇಳಿ ಒಂದ್ ನಿಮಿಷ ಕೇಳಿ, ಹೇಳಿ. ಕೇಳಿ. ನಾನು ಬರ್ಬೋದು, ನಾನು ಬಂದಾಗ ನೀನ್ ಪೂಜೆ ಮಾಡ್ಲೇಬೇಕು ಅಂತ ನೀವು ಒತ್ತಡ ಮಾಡಬಾರ್ದು. ಯಾಕ್ ಮಾಡ್ಬಾರ್ದು? ಅದೇ ಅನೇಕತೆಯಲ್ಲಿ ಏಕತೆ, ಅದೇ ನಮ್ಮ ರಾಜ್ಯದ ಸುಂದರತೆ, ಅದೇ ನಮ್ಮ ರಾಜ್ಯದ ಸೌಂದರ್ಯ. ಅದನ್ನ ಈಗ ನಾವು ಸರ್ಕಾರದವ್ರು ತಾನೇ ನಿಮ್ಗೆ ಕೊಡ್ತಾರೆ. ಜಾತಿ ಮತ ಭೇದ ಎಲ್ಲ ನಮ್ದು ಬೇರೆದಿರ್ಬೋದು, ಭಾರತೀಯರು ಕನ್ನಡಿಗರು ಅಂತ ನಾವು ನೀವು ಒಗ್ಗಟ್ಟು. ಬೇರೆನೆ ನೀವು ಮಸೀದಿಗೆ ಹೋಗಿ ನೀವು ಮಾತ್ರ ಮಾಡ್ಬೇಕು, ಹೆಣ್ಮಕ್ಳು ನಿಮ್ಮ ಹತ್ರ ಬಂದ್ ಮಾಡಬಾರ್ದು. ಹಿಂಗೇನಿಲ್ಲ, ನಮ್ಮಲ್ಲಿ ನಾವು ಹೆಣ್ಮಕ್ಳು ಕುಂಕುಮ ಇಲ್ಲ, ಇಲ್ಲ, ಇಟ್ಕೋಬೇಕು, ಇಲ್ಲ. ಸೀರೆ ಉಟ್ಕೋಬೇಕು, ಇಲ್ಲ, ಪೂಜೆ ಇಲ್ಲ, ಮಾಡ್ಬೇಕು, ಇಲ್ಲ, ಎಲ್ಲ ಇಲ್ಲ, ಮಾಡ್ಬೇಕು. ಕೇಳಿದಕ್ಕೆ ನಂದೊಂದು ಅದೆಲ್ಲ ವೈಯಕ್ತಿಕ ವಿಚಾರ. ಮಾಡಿದ್ರೆ ಬರ್ಬೇಕಲ್ಲಿ, ಇಲ್ಲ ಅಂದ್ರೆ ಬರ್ಬಾರ್ದು. ಬರ್ಬೇಡ್ರಿ ಅಂತ ಹೇಳ್ರಿ. ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ನೀವು ಎಲೆಕ್ಷನ್ ಮರ್ಯಾದೆ ನಿಂತ್ಕೊಳ್ಳಿ, ಕೊಡ್ಬೇಕು, ನಾನು ಅವ್ರಿಗೆ ಹೋಗ್ತೀನಿ. ನಾವು ಎಲ್ಲ ಮಾಡ್ಬೇಕು ಕವಿ ಅಂತ. ಅದಕ್ಕೆ ಸರ್ಕಾರದವ್ರು ಏನ್ ಮಾಡ್ಬೇಕು, ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡ್ ಮಾಡ್ಬೇಕು ಅವ್ರನ್ನ. ಅದು ಸಿದ್ದರಾಮಯ್ಯಗೆ ಹೇಳಿ ನೀವು. ಸಿದ್ದರಾಮಯ್ಯ ಅವ್ರಿಗೆ ನೀವ್ ಹೇಳ್ಬೇಕು, ನಾವೆಲ್ಲ ಹೇಳೋದು. ಆಯ್ತು, ಮೋಹನ್ ವಿಶ್ವನಾಥ್ ಅವ್ರೊಂದ್ ಪ್ರಶ್ನೆ ಕೇಳಿದ್ರೆ ರಸಾಕ್ ಅವ್ರೊಂದು ಉತ್ತರ ಕೊಟ್ರು. ಅವ್ರ ಪ್ರಶ್ನೆಗೆ ಇವ್ರ ಉತ್ತರಕ್ಕೆ ಸಿದ್ದರಾಮಯ್ಯನವ್ರು ಕೇಳಿ ಅಂತ ಹೇಳಿದ್ರು. ನಂದೊಂದು ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ ರಸಾಕ್ಗೆ. ಇದೇ ಇಫ್ತಿಯಾರ್ ಊಟಕ್ಕೆ ಅಂತ ಸಿದ್ದರಾಮಯ್ಯವ್ರನ್ನ ಕರೆದಾಗ ಅವ್ರನ್ನ ಟೇಬಲ್ ಮೇಲೆ ಕೂರಿಸ್ಬಿಟ್ಟು ತಲೆ ಮೇಲೆ ಟೊಪ್ಪಿ ಹಾಕಿ ಯಡಿಯೂರಪ್ಪನ್ಗೂ ಹಾಕಿದೀವಿ, ಯತ್ನಾಳ್ಗೂ ಹಾಕಿದೀವಿ. ಪ್ರತಿಯೊಬ್ಬ ಬಿಜೆಪಿ ನಮ್ಮ ಹತ್ರ ಸರಿಯಾಗಿದ್ದಾನೆ. ಪ್ರತಿಯೊಬ್ಬ ಬಿಜೆಪಿ ನಾಯಕ ಕೂಡ ನಮ್ಮ ಹತ್ರ ಬಿರಿಯಾನಿ ತಿಂದಿದ್ದಾನೆ. ಹೇಳ್ತಿದ್ದಾರೆ ನಿಮ್ಮ ಉತ್ತರ ಅಲ್ವಾ? ಯಡಿಯೂರಪ್ಪ ಕೂಡ ಟೋಪಿ ಅಲ್ವಾ? ಹಾಕ್ಕೊಂಡಿದ್ದಾನೆ. ತಲೆಯಲ್ಲಿ ಬುದ್ಧಿ ಇಲ್ದಿರೋ ಅಯೋಗ್ಯರ ಬಾಯಲ್ಲಿ ಏಕವಚನನೇ ಬರೋದು. ಆದ್ರಿಂದ ಅವ್ರ ಅಯೋಗ್ಯತನ ಅವ್ರ ನಾಲ್ಗೆನೆ ತೋರಿಸುತ್ತೆ. ಡಿಬೇಟ್ ಬಗ್ಗೆ ವಿಷಯಕ್ಕೆ ಬನ್ನಿ ಸರ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಇದೇ ಇಫ್ತಿಯಾರ್ ಕೂಟಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಟೋಪಿ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೋಬೇಕು. ಇವರು ದಸರಾ ಆಚರಣೆಗೆ ಬರ್ಬೇಕಾದ್ರೆ ಅರ್ಷ್ಟ ಕುಂಕುಮ ಇಟ್ಕೊಳ್ಳಲ್ವಂತೆ. ಇದ್ಯಾ ನ್ಯಾಯ ಇದು? ಇಫ್ತಿಯಾರ್ ಕೂಟಕ್ಕೆ ಬರುವಾಗ ಟೋಪಿ ಹಾಕಲೇಬೇಕು ಅಂತ ಅವ್ರಿಗೆ ಇಲ್ಲ. ಅರ್ಷ್ಟ ಕುಂಕುಮ ಇಟ್ಟು ಬಳೆ ತೋರಿಸಿ ಇಫ್ತಿಯಾರ್ ಕೂಟಕ್ಕೆ ಬಂದರೆ ಮಾಡಕ್ ಹೇಳ್ರಿ. ಮಸೀದಿಗಳಿಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂತಂದ್ರೆ ತಲೆನ ಕವರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಪದ್ಧತಿ. ಹಾಗೇನೆ ದೇವರ ಮುಂದೆ ನಿಂತಾಗ ಕುಂಕುಮ ಇಟ್ಕೊಳ್ಬೇಕು ಅಂತಂದ್ರೆ ಅದು ಪದ್ಧತಿ. ಮುಷ್ತಾಕ್ ಅವರಿಗೆ ಈ ದ್ವಂದ್ವ ಬರ್ಲಿಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ ಸರ್ಕಾರ.